ಮಹಾರಾಷ್ಟ್ರದಲ್ಲಿ ಇವಿಎಂ ಕೊಂಡೊಯ್ಯುವಾಗ ವಾಹನದ ಮೇಲೆ ಅಟ್ಯಾಕ್ ಆಗ್ಬಿಟ್ಟಿದೆ. ಮಹಲ್ ಪ್ರದೇಶದಲ್ಲಿ ಚುನಾವಣಾ ಅಧಿಕಾರಿಗಳ ಮೇಲೆನೆ ಕಲ್ಲು ತೂರಾಟ ನಡೆದಿದೆ. 2 ವಾಹನದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ದಾಳಿ ಆರೋಪ ಕೂಡ ಕೇಳಿಬಂದಿದೆ. ಈ ಕಲ್ಲು ತೂರಾಟ ಅಥವಾ ದಾಳಿ ಏನಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಮತದಾನ ಮುಗಿದ ಮೇಲೆ ಇವಿಎಂ ಕೊಂಡೊಯ್ಯುವ ವೇಳೆ ಏಕಾಏಕಿಯಾಗಿ ಈ ರೀತಿ ದಾಳಿ ನಡೆದಿದೆ. ದಾಳಿ ಮಾಡಿ ವಾಹನಗಳ ಗಾಜನ್ನ ಪುಡಿ ಪುಡಿ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ದಾಳಿಯ ಮಧ್ಯೆ ವಾಹನ ಚಲಾಯಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅಧಿಕಾರಿಗಳು. ನಾಗ್ಪುರ ಸೆಂಟ್ರಲ್ ಮತಕ್ಷೇತ್ರದಲ್ಲಿ ಬರುವಂತಹ ಮಹಲ್ ಪ್ರದೇಶದ ಮತಗಟ್ಟೆಗಳಲ್ಲಿ ಏನು ಮತದಾನ ಆಗಿತ್ತು ಆ ಮತದಾನದ ಇವಿಎಂ ಬಾಕ್ಸ್ಗಳನ್ನ ಕೊಂಡೊಯ್ಯುವಂತ ಸಂದರ್ಭದಲ್ಲಿ ಆ ಬಾಕ್ಸ್ಗಳ ಇದ್ದಂತ ವಾಹನದ ಮೇಲೆನೆ ಅಟ್ಯಾಕ್ ಮಾಡಲಾಗಿದೆ. ಕಲ್ಲು ತೂರಾಟ ಮಾಡಿದ್ದಾರೆ. ಜೊತೆಗೆ ವಾಹನದ ಗಾಜನ್ನ ಒಡೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಿನ್ನೆ ಅಷ್ಟೇ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಚುನಾವಣೆ ಏನಿದೆ ನಾಗ್ಪುರ ಸೆಂಟ್ರಲ್ ಮತಕ್ಷೇತ್ರದಲ್ಲಿ ಬರುವಂತಹ ಮಹಲ್ ಪ್ರದೇಶದಲ್ಲಿ ಆ ಮತಕ್ಷೇತ್ರದ ಮತಗಟ್ಟೆಯಲ್ಲಿ ಇದ್ದಂತಹ ಇವಿಎಂ ಮಷಿನ್ಗಳನ್ನ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಈ ಒಂದು ಅಟ್ಯಾಕ್ ನಡೆದಿದೆ. ಇವಿಎಂ ಇದ್ದಂತಹ ವಾಹನದ ಮೇಲೆ ಕಲ್ಲು ತೂರಾಟ ಆಗಿದೆ. ಹೇಗೋ ಕಷ್ಟಪಟ್ಟು ಹರಸಾಹಸ ಮಾಡಿಕೊಂಡು ಅದರಲ್ಲಿದ್ದಂಥ ಅಧಿಕಾರಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. गाडी अरे झालं काय आमची गाडी आम्हाला घुरला कोण आहे काम आहे झालं का कोण आहे का माहित का झालं मी सापडत होती मी गाडी पप्पा 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 ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ನಿನ್ನೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೀತು. ಆದರೆ ಈ ರೀತಿ ಇವಿಎಂ ಅನ್ನ ಕೊಂಡೊಯ್ತಾ ಇದ್ದಂತ ವಾಹನದ ಮೇಲೆನೆ ಕಲ್ಲು ತೂರಾಟ ಆಗ್ಬಿಟ್ಟಿದೆ. ಯಾರು ಈ ರೀತಿ ಮಾಡಿದ್ದು, ಏನ್ ಕತೆ? ಪ್ರಮುಖವಾಗಿ ಮಹಾರಾಷ್ಟ್ರದ ನಾಗ್ಪುರದ ಮಹಲ್ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಅಷ್ಟೇ ಏನು ಮತದಾನ ನಡೀತು. ಮತದಾನ ಆದ ಬಳಿಕ ಏನು ಮತಗಟ್ಟೆ ಕೇಂದ್ರಗಳಿದ್ದಂತ ಇವಿಎಂ ಮಷಿನ್ಗಳು, ಏನು ಮತದಾನ ಪ್ರಕ್ರಿಯೆ ಆದಂತ ಇವಿಎಂ ಮಷಿನ್ಗಳು ಅವೆಲ್ಲವೂ ಕೂಡ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ
ಹೆಚ್ಚುವರಿಯಾಗಿರ್ತಕ್ಕಂಥ ಏನು EVM ಮಷಿನ್ ಇದಾವೆ ಅವಿರ್ತಕ್ಕಂಥ 2 ವಾಹನಗಳ ಜೊತೆಗೆ ಏನು ಚುನಾವಣಾಧಿಕಾರಿಗಳು ಹೋಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಗುಂಪು ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಂತ ಹೇಳಲಾಗ್ತಿರ್ತಕ್ಕಂಥ ಒಂದು ಗುಂಪು ಆ ವಾಹನವನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ. ಆ ವಾಹನದ ಮೇಲೆ ಮುಗಿ ಬೀಳ್ತಾರೆ. ಜೊತೆಗೆ ಯಾವಾಗ ವಾಹನಗಳನ್ನ ನಿಲ್ಸೋದಿಲ್ವೋ ಆಗ ಒಂದು ವಾಹನದ ಮೇಲೆ ಕಲ್ಲು ತೂರಾಟವನ್ನು ಮಾಡುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ವಾಹನದ ಕಿಟಕಿ ಗಾಲಿಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ವಾಹನದಲ್ಲಿ ಇದ್ದಂತ ಏನು ಚುನಾವಣಾ ಸಿಬ್ಬಂದಿಗಳು ಅವ್ರಿಗೆ ಕೂಡ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆದ್ರೆ ಈ ಒಂದು ಗುಂಪು ಯಾಕೆ ಈ ಒಂದು ಚುನಾವಣಾಧಿಕಾರಿಗಳ ವಾಹನದ ಮೇಲೆ ಅಟ್ಯಾಕ್ ಮಾಡಿತ್ತು, EVM ಮಷೀನ್ ಅನ್ನ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ವಾಹನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು ಅನ್ನೋಂಥ ವಿಚಾರಕ್ಕಾಗಿ ನಿಖರವಾದಂತ ಕಾರಣ ಕೂಡ ಗೊತ್ತಾಗಿಲ್ಲ. ಆದ್ರೆ ಏನು ಮತದಾನ ಮುಗಿದ ಬಳಿಕ ಏನು ರಾತ್ರಿ ಒಂದು EVM ಮಷೀನ್ ತೆಗೆದುಕೊಂಡು ಸ್ಟ್ರಾಂಗ್ ರೂಮ್ ದತ್ತ ಹೋಗುವಂತ ಸಂದರ್ಭದಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಘಟನೆ ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಯಾವುದೇ EVM ಮಷೀನ್ ಅನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದು ಭದ್ರತಾ ಪೊಲೀಸ್ ಸಿಬ್ಬಂದಿ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಕೂಡ ಒಂದು ಅಲ್ಲಿರ್ತಕ್ಕಂಥ ಗುಂಪನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆ ಪಕ್ಷದಲ್ಲಿ ಅಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರ ಕೈಯಲ್ಲಿ ಕೂಡ ಕಲ್ಲುಗಳು ಇದ್ದಂತ ಕಾರಣಕ್ಕಾಗಿ ಪೊಲೀಸರು ಕೂಡ ಅಲ್ಲಿ ಒಂದಿಷ್ಟು ಅಸಹಾಯಕರಂತೆ ಕಂಡು ಬರ್ತಿರ್ತಕ್ಕಂಥದ್ದು. ಅದಾದ ಬಳಿಕ ಏನಂದ್ರೆ ಪೊಲೀಸರೇ ಆ ಒಂದು ವಾಹನವನ್ನ ಜನರನ್ನ ಪಕ್ಕಕ್ಕೆ ಸರಿಸಿ ವಾಹನ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದ್ ವೇಳೆ ಆ ಒಂದು ಗುಂಪಿನ ಕೈಯಲ್ಲಿ ಏನಾದ್ರೂ ಚುನಾವಣಾ ಸಿಬ್ಬಂದಿಗಳು ಸಿಕ್ಕಾಕೊಂಡಿದ್ರೆ ಬಹುದೊಡ್ಡ ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಸೌಖ್ಯ ಶ್ರೀಧರ್, ಅಲ್ಲಿ 2 ವಾಹನಗಳದ್ದು ದೃಶ್ಯ ಮಾತ್ರ ಕಾಣಿಸ್ತಾ ಇದೆ. 2 ವಾಹನಗಳಲ್ಲೇ ಈ EVM ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ವಾ ಅಥವಾ ಇನ್ನೂ ಅನೇಕ ವಾಹನಗಳಿದ್ವಾ? ಅವರನ್ನು ಅಡ್ಗಟ್ಟಿದ್ರಾ? ಸೌಖ್ಯ ಆ ಒಂದು ನಾಗ್ಪುರ್ ಪಟ್ಟಣದ ಮಹಲ್ ಪ್ರದೇಶದಲ್ಲಿರ್ತಕ್ಕಂಥ ಎರಡು ವಾಹನದಲ್ಲಿ ಇರ್ತಕ್ಕಂಥ EVM ಮಷೀನ್ ಇದಾವೆ. ಇವು ಹೆಚ್ಚುವರಿ EVM ಮಷೀನ್ಗಳು. ಒಂದ್ ವೇಳೆ ಏನಾದ್ರು ಮತಗಟ್ಟೆ ಕೇಂದ್ರದಲ್ಲಿ ಏನಾದ್ರು ಮತಯಂತ್ರ ಕೆಟ್ಟು ಹೋದ್ರೆ ಅಥವಾ ತಾಂತ್ರಿಕ ದೋಷಗಳು ಎದುರಾದ್ರೆ ತಕ್ಷಣಕ್ಕೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ಅಲ್ಲಿ ಹಾಕೋದಿಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಹೆಚ್ಚುವರಿಯಾಗಿ ಇರ್ತಕ್ಕಂಥ EVM ಮಷೀನ್ಗಳನ್ನ ಅಲ್ಲಿ ನೀಡಲಾಗಿತ್ತು. ಆ ಒಂದು ಹೆಚ್ಚುವರಿ EVM ಮಷೀನ್ ಅನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಸೌಖ್ಯ ಅಂದ್ರೆ ಈ EVM ಮಷೀನ್ಗಳನ್ನ ಅಲ್ಲಿ ವೋಟಿಂಗಿಗೆ ಬಳಸ್ಕೊಂಡಿದ್ರ ಇಲ್ವಾ, ಹೆಚ್ಚುವರಿಯಾಗಿ ಅಂತ ಹಂಗೆ ಇಟ್ಟಿದ್ರ? ಸೌಖ್ಯ ಹೆಚ್ಚುವರಿ EVM ಮಷೀನ್ಗಳನ್ನ ವೋಟಿಂಗ್ ಬಳಸ್ಕೊಂಡಿರ್ಲಿಲ್ಲ. ಆದ್ರೆ ಇವು ಸ್ಟ್ಯಾಂಡ್ ಬೈ ಆಗಿ ಇಟ್ಟಿರ್ತಾರೆ. ಯಾಕಂದ್ರೆ ಆ ಒಂದು ನಾಗ್ಪುರ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾನ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಏನಾದ್ರು EVM ಮಷೀನ್ ತಾಂತ್ರಿಕ ದೋಷಗಳಾದ್ರೆ ತಕ್ಷಣಕ್ಕೆ ಅಲ್ಲಿ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಮುಂಜಾಗ್ರತಾ ಕ್ರಮವಾಗಿ ಒಂದು ಹೆಚ್ಚುವರಿ EVM ಮಷೀನ್ಗಳನ್ನ ಎಲ್ಲಾ ಕಡೆ ಕೂಡ ಇಟ್ಟಿರ್ತಾರೆ. ಆ ರೀತಿ ಹೆಚ್ಚುವರಿಯಾಗಿರ್ತಕ್ಕಂಥ EVM ಮಷೀನ್ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವಪ್ನ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ಅಂದ್ರೆ ಅಲ್ಲಿ ಹೆಚ್ಚುವರಿಯಾಗಿ ಅಂತೇಳಿ ಸ್ಟ್ಯಾಂಡ್ ಬೈ ಅಂತ ಇಟ್ಕೊಂಡಿದ್ದಂಥ ಮಷಿನ್ಗಳು ಇವು EVM ಮಷಿನ್ಗಳು. ಅಂಥ ಸಂದರ್ಭದಲ್ಲಿ ಇವನ್ನ ವಾಪಸ್ ತೆಗೆದುಕೊಂಡು ಹೋಗುವಾಗ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ದಾಳಿ ನಡೆಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಸದ್ಯಕ್ಕಿನ್ನೂ ಮಾಹಿತಿ ಗೊತ್ತಾಗಬೇಕಿದೆ ಯಾರು ಈ ರೀತಿ ಮಾಡಿದ್ರು ಅಂತ. ಆದರೆ ಅಲ್ಲಿ ಚುನಾವಣೆಗೆಂತ ಈ EVM ಮಷಿನ್ಗಳನ್ನು ಬಳಸಿಲ್ಲ. ಅಲ್ಲಿ ಬಳಸಿದ್ದಂಥ ಮಷಿನ್ಗಳು ಆಗಲೇ ಸ್ಟ್ರಾಂಗ್ ರೂಮಿಗೆ ಸೇರ್ಬಿಟ್ಟಿದ್ದಾವೆ. ಬಟ್ ಇವೇನಿದ್ದಾವೆ ಹೆಚ್ಚುವರಿಯಾಗಿ ಇದ್ದಂಥವಷ್ಟೇ. ಅಂದರೆ ಇವು ಖಾಲಿ ಇದ್ದಂಥ EVM ಮಷಿನ್ಗಳು. ಇದರಲ್ಲೇನು ಮತದಾರರ ವೋಟ್ಗಳು ಇಲ್ಲ. झालं का? का माहित का झालं? मी सापडत होती मला इथे मी गाडी पप्पा